ಹಸಿವು ನೀಗಿಸಲು ಮಣ್ಣಿನ ಬಿಸ್ಕತ್ ಸೇವನೆ, ಹಸಿವು ನೀಗಿಸಲು 14 ಮಕ್ಕಳಿಂದ ವೇಶ್ಯವಾಟಿಕೆ. ಇದು ಹೈಟಿ ಎಂಬ ಕೇರಿಯನ್ ದ್ವೀಪ ರಾಷ್ಟ್ರದ ಬಡತನದ ಬರ್ಬರತೆ. ತಿನ್ನಲು ಅನ್ನ ಸಿಗದೆ ಮಣ್ಣನ್ನೇ ಆಹಾರವನ್ನಾಗಿ ತಿನ್ನುವ ದರಿದ್ರ ಈ ಹೈಟಿ ರಾಷ್ಟ್ರವನ್ನ ತಟ್ಟಿದೆ. ರಾಜಕೀಯ ಅಸ್ಥಿರತೆ, ಗ್ಯಾಂಗ್ ವಾರ್ಗಳು, ಹಿಂಸಾಚಾರ, ಪ್ರಕೃತಿ ವಿಕೋಪಗಳು, ವಿಶೇಷವಾಗಿ 2010ರ ಭೂಕಂಪ ಇಲ್ಲಿನ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಹದಗೆಡಿಸಿತು. ಹೈಟಿಯ ಆರ್ಥಿಕ ಪರಿಸ್ಥಿತಿ ಎಷ್ಟು ಕೆಟ್ಟು ಹೋಗಿದೆ ಅಂದ್ರೆ ಇಲ್ಲಿನ ಜನ ತಿನ್ನಲು ಆಹಾರ ಸಿಗದೆ ಜೇಡಿ ಮಣ್ಣಿಗೆ ಸ್ವಲ್ಪ ಎಣ್ಣೆ ಮತ್ತು ಸಕ್ಕರೆ ಬೆರೆಸಿ ಅದರ ಬಿಸ್ಕೆಟ್ ಮಾಡಿ ತಿನ್ನುತ್ತಾರೆ. ತಾಯಂದಿರು ತಮ್ಮ ಮಕ್ಕಳ ಹಸಿವನ್ನ ನೋಡಲಾಗದೆ ಅವರ ಪ್ರಾಣ ಉಳಿಸುವ ಸಲುವಾಗಿ ಈ ಉಪಾಯವನ್ನ ಕಂಡುಹಿಡಿದಿದ್ದಾರೆ. ಮಣ್ಣಿನ ಬಿಸ್ಕೆಟ್ ಹೇಗೆ ತಯಾರಿಸುತ್ತಾರೆ? ಹೈಟಿಯ ಮಧ್ಯಭಾಗದ ಪರ್ವತ ಪ್ರದೇಶಗಳಿಂದ ಜೇಡಿ ಮಣ್ಣನ್ನ ಸಂಗ್ರಹಿಸಿ ಈ ಮಣ್ಣನ್ನ ನೀರಿನೊಂದಿಗೆ ಬೆರೆಸಿ ಮೆತ್ತಗಿನ ಮಿಶ್ರಣವನ್ನ ತಯಾರಿಸುತ್ತಾರೆ. ಅದರಲ್ಲಿರುವ ಕಲ್ಲುಗಳು, ಕಡ್ಡಿಗಳು ಅಥವಾ ಇತರ ಕಲ್ಮಶಗಳನ್ನ ಬಟ್ಟೆ ಮೂಲಕ ಶೋಧಿಸುತ್ತಾರೆ. ನಂತರ ಶುದ್ಧೀಕರಿಸಿದ ಮಣ್ಣಿಗೆ ಸ್ವಲ್ಪ ಉಪ್ಪು, ಸಕ್ಕರೆ, ಸ್ವಲ್ಪ ಎಣ್ಣೆಯನ್ನ ಮಿಕ್ಸ್ ಮಾಡುತ್ತಾರೆ. ಈ ಮಿಶ್ರಣವನ್ನ ಬಿಸ್ಕೆಟ್ ರೂಪದಲ್ಲಿ ಒಣಗಿಸಿ ಅದನ್ನ ತಿನ್ನುತ್ತಾರೆ. ಅಲ್ಲದೆ ಅದನ್ನ ಮಾರಾಟ ಮಾಡಿ ಒಂದಿಷ್ಟು ಹಣ ಸಂಪಾದಿಸುತ್ತಾರೆ. ಅಷ್ಟಕ್ಕೂ ಈ ಮಣ್ಣಿನಲ್ಲಿ ಯಾವುದೇ ರೀತಿಯ ಪೌಷ್ಟಿಕಾಂಶಗಳಿಲ್ಲ. ಆದ್ರೆ ಇದರಲ್ಲಿ ಖನಿಜಗಳು ಇದ್ದು ಸ್ವಲ್ಪ ಹೊತ್ತು ಹಸಿವನ್ನ ತಣಿಸುತ್ತೆ. ಹಸಿವಿನಿಂದ ನರಳುತ್ತಿರುವ ಜನರಿಗೆ ಈ ಮಣ್ಣಿನ ಬಿಸ್ಕೆಟ್ಗಳು ಒಂದು ಕ್ಷಣದ ತೃಪ್ತಿ ನೀಡುತ್ತವೆ. ಹೊಟ್ಟೆ ತುಂಬಿದ ಭಾವನೆ ಹಸಿವಿನ ನೋವನ್ನ ತಾತ್ಕಾಲಿಕವಾಗಿ ಮರೆ ಮಾಡುತ್ತೆ. ಇವುಗಳನ್ನ ನಿಯಮಿತವಾಗಿ ತಿನ್ನೋದ್ರಿಂದ ಪೋಷಕಾಂಶಗಳ ಕೊರತೆ, ಅಜೀರ್ಣ, ಸೋಂಕುಗಳು ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಆದರೂ ಮೌನವಾಗಿಯೇ ಹೊಟ್ಟೆ ಹಸಿವಿನ ಮುಂದೆ ಆರೋಗ್ಯದ ಸಮಸ್ಯೆಯನ್ನ ಇಲ್ಲಿನ ಜನ ಮರೆಯುತ್ತಾರೆ. ಇನ್ನು ಇದಕ್ಕಿಂತಲೂ ಬರ್ಬರ ಸ್ಥಿತಿ ಎಂದ್ರೆ ಹಸಿವಿನ ಜ್ವಾಲೆ ತಾಳಲಾರದೆ ಸಣ್ಣ ಪುಟ್ಟ ಹೆಣ್ಣು ಮಕ್ಕಳು ವೇಶ್ಯವಾಟಿಕೆ ಮಾಡಲಾರಂಭಿಸಿದ್ದಾರೆ. ಮೈಮಾರಿ ಬಂದ ಹಣದಲ್ಲಿ ಹಸಿವು ನೀಗಿಸಿಕೊಳ್ಳುವಂತಹ ದಯನೀಯ ಸ್ಥಿತಿ ಹೈಟಿ ರಾಷ್ಟ್ರದ ಪ್ರಜೆಗಳಿಗೆ ಬಂದಿದೆ. ಆದರೆ ಈ ಪರಿಸ್ಥಿತಿ ಸುಧಾರಿಸುವ ಯಾವ ಲಕ್ಷಣವೂ ಕೂಡ ಕಾಣುತ್ತಿಲ್ಲ. ಕಾರಣ ಈ ದೇಶದ ಮೇಲೆ ಸರ್ಕಾರ ನಿಯಂತ್ರಣವನ್ನೇ ಕಳೆದುಕೊಂಡಿದೆ. ಗೂಂಡಾಗಳ ಸಾಮ್ರಾಜ್ಯವಾಗಿದೆ ಹೈಟಿ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.